ಅದನ್ನು ಮಾಡಬೇಕು ಅನ್ನೋದು. ಆಗ ಅವರು ಬೆಳೆದು ದೊಡ್ಡವರಾದ ಮೇಲೆ ಹಣದ ಬಗ್ಗೆ ಇರುವಂತಹ ಒಂದು ಒಂದು ಕಲ್ಪನೆ ಏನಿದೆ ಅದು ಬೇರೆ ಥರ ಇರುತ್ತೆ ಅಂತ. ಯಾಕಂದರೆ ಹಣದ ಹಿಂದೆನೇ ಓಡಬೇಕು, ನಾವು ಅಷ್ಟು ಹಣ ಮಾಡಬೇಕು, ಇಷ್ಟು ಹಣ ಮಾಡಬೇಕು ಅಂತ ತಪ್ಪು ದಾರಿ ಹಿಡಿದೆ. ಹಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಸೇವ್ ಮಾಡಿ ಇರೋ ಹಣವನ್ನು ನಾವು ಹೇಗೆ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದು ಅನ್ನೋದಕ್ಕೆ ಒಂದು ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದು ಮುಖ್ಯ. ಬರೀ IQ ಇದ್ದರೆ ಸಾಕೋಗೋದಿಲ್ಲ, ಒಂದು ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಕೂಡ ಇರಬೇಕು ಅನ್ನೋದು. ಅದು ನನಗೆ ಈ ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಅದನ್ನು ಬಿಟ್ಟರೆ ಇದರೊಳಗೆ ಬೇರೆಯವ್ರು ಹೇಳೋ ಥರ ಈ ಬುಕ್ನ ಓದಿದ ತಕ್ಷಣ ನೀವು ರಿಚ್ ಆಗಿಬಿಡ್ತೀರಂತೆ ಆ ಥರದ್ದೆಲ್ಲ ಏನಿಲ್ಲ. ಇದರೊಳಗೆ ಅವರೇ ಹೇಳ್ತಾರೆ, ಒಂದು ಚಾಪ್ಟರ್ ಇದೆ ಏನಂದರೆ ಡೋಂಟ್ ವರ್ಕ್ ಫಾರ್ ಮನಿ, ವರ್ಕ್ ಟು ಲರ್ನ್ ಅಂತ. ಅಂದರೆ ಮೊದಲು ವಿಷಯಗಳನ್ನು ನಾವು ಕಲ್ತ್ಕೊಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಹಣವನ್ನು ಮಾಡ್ಬೋದು. ಇದರೊಳಗೆ ಅವ್ರು ಏನೇನು ಡಿಸ್ಕಸ್ ಮಾಡ್ತಾರಂದರೆ, ನೀವು ಹಣವನ್ನು ಗಳಿಸೋದು ಹೇಗೆ ಒಂದು ವಿಷಯದಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ಅಸೆಟ್ಸ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಅಂದ್ರೇನು,